ಇವಾಗಿನ ಪರಿಸ್ಥಿತಿ ಯಾವ ಥರ ಆಗೈತೆ ಅಂತಂದ್ರೆ ಹೇಳಕ್ಕೆ ಒಲ್ಲೆ ಅಷ್ಟು ಕೆಟ್ಟದಾಗೈತೆ. ಎಸ್ಪೆಷಲಿ ಆನ್ಲೈನ್ ಬಿಸ್ನೆಸ್ ಮಾಡ್ತಾರಲ್ಲ ಅಥವಾ ಆನ್ಲೈನ್ ಡೆಲಿವರೀಸ್ ಮಾಡ್ತಾರಲ್ಲ, ಅದು ಫುಡ್ ಡೆಲಿವರಿದಂತೂ ಏನು ಹೇಳಕ್ಕೆ ಕೂಡ ಒಂದೊಂದು ಸರಿ ಬರ್ತದೆ, ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ರೊಕ್ಕ ಕೊಟ್ಕೊಂಡಿರ್ತೇವೆ, ವಾಪಸ್ ಕಳ್ಸೋಕ್ಕೂ ಬರೋಂಗಿಲ್ಲ. ಎಸ್ಪೆಷಲಿ ಪ್ರಾಡಕ್ಟ್ ಸೇಲ್ ಮಾಡ್ತಾರಲ್ಲ, ಈಗ ಬ್ಯೂಟಿ ಪ್ರಾಡಕ್ಟ್ ಇರ್ಬೋದು ಅಥವಾ ಕ್ಲಾತ್ಸ್ ಇರ್ಬೋದು. ಸೊ ಇವು ಯಾವ ಆ್ಯಪ್ ಸರಿ ಇರ್ತೈತಿ, ಯಾವ ಆ್ಯಪ್ ಸರಿ ಇರೋಂಗಿಲ್ಲ ಅಂತ ಹೇಳಿ ನಾವು ಭಾಳ ವೀಡಿಯೋಸ್ ನೋಡಿದ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ. ಸೊ ಯಾವ ಆ್ಯಪಲ್ಲಿ ಫೇಕ್ ಇರೋಂಗಿಲ್ಲ, ಯಾವ ಆ್ಯಪ್ ಫೇಕ್ ಇರ್ತೈತಿ ಅಂತ ಹೇಳಿ ಈ ವಿಡಿಯೋದಾಗ ನಾನು ಕಂಪ್ಲೀಟ್ಲಿ ಡೀಟೇಲ್ಸ್ ಕೊಡ್ತೀನಿ. ಸೊ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗ ವಿಡಿಯೋನ ತಡ ಮಾಡ್ದೆ ಆರಂಭ ಮಾಡೋಣ ಅಂದರೆ ಚಾಲು ಮಾಡೋಣ, ಆಯಿತಾ. ಸೊ ಇವಾಗ ನಾನು ಹೇಳ್ತೀನಿ, ಈ ಮೀಶೋ ಫಸ್ಟ್ ಹೇಳ್ತೀನಿ, ಮೀಶೋ ಆ್ಯಪಿಂದು. ಸೊ ಮೀಶೋ ಆ್ಯಪಿಂದು ಹೇಳ್ತಂದ್ರೆ ಇದರಲ್ಲಿ ಬ್ಯೂಟಿ ಪ್ರಾಡಕ್ಟನ್ನು ತೊಗೊಳ್ಳೋಕ್ಕೆ ಹೋಗ್ಬೇಡಿ, ಪರ್ಚೇಸೇ ಮಾಡಿಬಿಡಿ. ಅದು ಒಂದು ಬಾಡಿ ಲೋಷನ್ಸ್ ಆಗಲಿ, ಸನ್ಸ್ಕ್ರೀನ್ಸ್ ಆಗಲಿ. ಇದರಲ್ಲಿ ನಾನು ಕೂಡ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಸೊ ಆ ಒಂದು ಪ್ರಾಡಕ್ಟ್ ತೊಗೊಂಡಿರೋ ಒಂದು ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ದ ಪ್ರಾಡಕ್ಟ್ ವೈಸ್ ಒಳಗೆ ಮೀಶೋ ಆ್ಯಪ್ ಭಾಳ ಅಂದ್ರೆ ಭಾಳ ಫೇಕ್ ಐತಿ. ನೀವು ಕ್ಲಾತ್ಸ್ ತೊಗೋರಿ, ಬಟ್ಟೆ ವೈಸ್ ಅಷ್ಟೇ ಬೆಸ್ಟು. ನಾನು ಇವಾಗ ಹಾಕೊಡ್ತೀನಲ್ಲ, ಇದು ಆಲ್ಸೋ ಮೀಶೋ ಒಳಗೆ ತೊಗೊಂಡಿದ್ದು. ಸೊ ಕ್ವಾಲಿಟಿ ಚಲೋ ಇರ್ತೈತಿ, ಬಟ್ಟೆ ಒಳಗೆ ಮಾತ್ರ ಮೀಸಲು ಯಾವುದು ಈ ಮೀಶೋ. ಮತ್ತು ಆಕ್ಸೆಸರೀಸ್, ಇವಾಗ ಅಡುಗೆ ಮನೆಯದಾಗಿರ್ಬೋದು ಅಥವಾ ಫ್ರಿಜ್ಜಿಂದ ಮೇಲೆ ಹಾಕ್ತಾರಲ್ಲ ಪರ್ಪರಿ ಅಂಥವೆಲ್ಲ ತೊಗೊಳ್ರಿ ನೀವು. ಆದ್ರೆ ಈ ಬ್ಯೂಟಿ ಪ್ರಾಡಕ್ಟ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ತೊಗೊಳಕ್ಕೆ ಹೋಗಬೇಡ್ರಿ. ಇದ್ರೊಳಗೆ ನೀವು ಡ್ರೆಸ್ ಎಷ್ಟಾದರೂ ತೊಗೊಳ್ರಿ, ಬಲ್ಲಂಗೆ ತೊಗೊಳ್ರಿ, ನೀವು ಚಿಂತಿಲ್ಲ. ಆದ್ರೆ ನೀವೇನು ಮಾಡ್ತೀರಿ, ಇದರಲ್ಲಿ ಯಾವುದೇ ರೀತಿ ಸನ್ಸ್ಕ್ರೀನ್ಸ್ ಆಗಲಿ ಅಥವಾ ಕ್ರೀಮ್ಸ್ ಆಗಲಿ, ಬ್ಯೂಟಿ ಬ್ರೈಟನ್ ಕ್ರೀಮ್ಸ್ ಇರ್ತವೆ, ಅವೆಲ್ಲವೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಎದ್ರಾಗ ತೊಗೋಬೇಕು? ಓಕೆ, ಲೆಟ್ಸ್ ಕಮ್, ಇವು ಅದ್ರ ಬಗ್ಗೆನೂ ಹೇಳ್ತೀನಿ. ಹಾಗಾದ್ರೆ ನಾವು ಈ ಒಂದು ಒರಿಜಿನಲ್ ID ಅಥವಾ ಒರಿಜಿನಲ್ ಆ್ಯಪ್ ಯಾವುದಪ್ಪ ಒಂದು ಬ್ಯೂಟಿ ಪ್ರಾಡಕ್ಟಿಗೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಕೇಳ್ರಿ. ಇವಾಗ ನಾವು ಕನ್ಸಿಲರ್ ಆಗಿರ್ಬೋದು ಅಥವಾ ಐ ಶ್ಯಾಡೋಸ್ ಆಗಿರ್ಬೋದು ಅಥವಾ ಕಾಂಪ್ಯಾಕ್ಟ್ ಆಗಿರ್ಬೋದು, ಫೌಂಡೇಶನ್ಸ್ ಆಗಿರ್ಬೋದು, ಇವೆಲ್ಲ ನಾವು ಪರ್ಪಲ್ ಆ್ಯಪಲ್ಲಿ ತೊಗೋಬೇಕು. ಪರ್ಪಲ್ ಆ್ಯಪಲ್ಲಿ ಈ ಒಂದು ಪ್ರಾಡಕ್ಟ್ಸನ್ನು ನಾವು ಪರ್ಚೇಸ್ ಮಾಡ್ಕೋಬೇಕು. ಸೊ ಇದು ಪ್ಯೂರ್ ಇರ್ತದೆ. ಇದರಲ್ಲಿ ಇಷ್ಟೇ ಇವಾಗ ನಾನು ಹೇಳಿದ್ದೇನೆ, ಇವಷ್ಟೇ. ಅದರ್ವೈಸ್ ಬೇರೆ ಕೂಡ ಬರ್ತದೆ, ಬಟ್ ಪ್ರಾಡಕ್ಟ್ ಇದು ಯಾವುದೇ ರೀತಿ ಒಂದು ಸರ್ಟಿಫಿಕೇಟ್ ಇಲ್ಲ, ಒರಿಜಿನಲ್ ಅಂತ ಹೇಳಿ ಯಾವುದೇ ರೀತಿ ಇಲ್ಲ. ಸೊ ಇದು ಕೂಡ ಬೆನಿಫಿಟ್ ಇದೆ, ಚಲೋ ಇದೆ. ಬಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ದ ಪ್ಯೂರ್ ಒರಿಜಿನಲ್ ಅಂತಂದರೆ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್. ಇದು ಏನಂದರೆ ಭಾಳ ಒರಿಜಿನಲ್ ಪ್ರಾಡಕ್ಟ್ ತೊಗೊಳಕ್ಕೆ ಒಂದು ಯೂಸ್ಫುಲ್ ಆಗಿರೋ ಒಂದು ಆ್ಯಪ್ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದರೊಳಗೆ ನಾ ರೀಸೆಂಟಾಗಿ ಸನ್ಸ್ಕ್ರೀನ್ಸ್ ಆಗಿರ್ಬೋದು ಅಥವಾ ಬಾಡಿ ಲೋಷನ್ಸ್ ಆಗಿರ್ಬೋದು. ಸೊ ನಾ ಆ ಆ್ಯಪಲ್ಲಿ ಅಂದರೆ ಈಗ ಅಮೆಝಾನ್ ಆ್ಯಕ್ಚುಲಿ ನಾನು ಯೂಸ್ ಮಾಡೋದಂದ್ರೆ ಅಮೆಝಾನ್. ಸೊ ಈ ಅಮೆಝಾನಲ್ಲಿ ಅಮೇಝಿಂಗ್ ಪ್ರಾಡಕ್ಟ್ಸ್ ಸಿಗ್ತದೆ, ಯಾವ ಫೇಕು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಎಲ್ಲಿ ಪ್ರೈಸಸ್ ಕಡಿಮೆ ಇರ್ತದಲ್ಲ ಆ ಪ್ರಾಡಕ್ಟನ್ನು ಯಾವತ್ತೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಒಂದು ಹೇಳ್ತೀನಿ ಉದಾಹರಣೆ, ವಿಶ್ಕೇರ್ ಅಂತ ಒಂದು ದೊಡ್ಡ ಬಾಟಲ್ ಇದೆ. ಅದು ಏನಿಲ್ಲ, ಅದು 400 ಮಟ, 400 ಒಳಗೆ ಇಲ್ಲ, 400 ಒಳಗಂದ್ರೆ 300 ಮೇಲೆ 400 ಒಳಗಷ್ಟು ಸಿಗ್ತೈತದ ಡಿಸ್ಕೌಂಟ್ ಇದ್ರೆ. ಈಗ ಮೀಶೋ ಒಳಗೆ ಹೆಂಗಿದೆ ಅಂತಂದರೆ 250ಗೆ 2 ಬಾಟಲ್ಸ್. ಇಟ್ಸ್ ನಾಟ್ ಇಂಪಾಸಿಬಲ್. ಯಾವತ್ತೂ ಕೂಡ 400 ಅಮೌಂಟು ಸಡನ್ಲಿ 200ಕ್ಕೆ 2 ಬಾಟಲ್ಸ್ ಬರ್ತಾವಂದರೆ ಅದಂತೂ ನಂಬಲಕ್ಕೆ ಸಾಧ್ಯ ಇಲ್ಲ. ಇಂಥದನ್ನು ನೀವು ತೊಗೊಂಡು ಅಮೌಂಟನ್ನು ವೇಸ್ಟ್ ಮಾಡ್ತೀರಿ. ಸೊ ನೀವು ಪ್ರಾಡಕ್ಟನ್ನು ತೊಗೋಬೇಕಂದ್ರೆ ಅಮೆಝಾನಲ್ಲಿ ಬೈ ಮಾಡಿರಿ, ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿ. ಯಾಕೆ ಹೇಳಿ ಇವು ಒರಿಜಿನಲ್ ಸರ್ಟಿಫಿಕೇಟನ್ನು ಹೊಂದಿದಾವೆ. ಸೊ ನೀವು ಹಾಗಾದರೆ ನೀವು ಈ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನಲ್ಲಿ ಪ್ರಾಡಕ್ಟನ್ನು ಎಸ್ಪೆಷಲಿ ಬ್ಯೂಟಿ ಪ್ರಾಡಕ್ಟನ್ನು ಚೂಸ್ ಮಾಡಿದರೆ ಭಾಳ ಬೆನಿಫಿಟ್ ಇರ್ತದೆ. ಆದರೆ ಇದರೊಳಗೆ ಕ್ಲಾತ್ಸ್ ಅಂದರೆ ಬಟ್ಟೆಗಳು ಭಾಳ ಕಾಸ್ಟ್ಲಿ ಇರ್ತಾವೆ. ಅದಂತೂ ನಾನು ನಿಮ್ಗೆ ಹೇಳ್ತೀನಿ, ನೀವು ಬಟ್ಟೆ ಚಲೋ ಇರಬೇಕು ಪ್ಲಸ್ ಪ್ರೈಸ್ ಕಡಿಮೆ ಇರಬೇಕು ಅಂತಂದ್ರೆ ಮೀಶೋ ಒಳಗೆ ತೊಗೊಳ್ಳಿ. ಓಕೆ, ಮೀಶೋ ಒಳಗೆ ಯಾವತ್ತೂ ಪ್ರಾಡಕ್ಟನ್ನು ಬೈ ಮಾಡೋಕ್ಕೆ ಹೋಗಬೇಡ್ರಿ. ಅಮೆಝಾನ್ ಇಲ್ಲಾಂದರೆ ಫ್ಲಿಪ್ಕಾರ್ಟ್. ನಾನು ಎಸ್ಪೆಷಲಿ ನನ್ನ ಸಜೆಷನ್ ಪ್ರಕಾರ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳೋದಾದರೆ ಅಮೆಝಾನ್, ಅದರಲ್ಲಿ ಮಾತ್ರ ತೊಗೊಳ್ರಿ. ಈ ಒಂದು ಅಮೆಝಾನಿಗೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಫ್ಲಿಪ್ಕಾರ್ಟಿಗೆ 100ಅಲ್ಲಿ 90% ಕೊಡ್ತೀನಿ. ಯಾಕಂದರೆ ಸ್ವಲ್ಪ ಆದರೂ ಕಲ್ಮಶ ಇರಬೇಕಲ್ವ, ಸೊ ಅದಕ್ಕೆ ಹೇಳ್ತೀನಿ. ಸೊ ಈ ಅಮೆಝಾನ್ ಅಂದರೆ ತುಂಬ ಯೂಸ್ಫುಲ್ ಇದೆ. ಸೊ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಹೇಳಕತ್ತೀನಿ. ಯಾಕಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ ವಿಷಯದಲ್ಲಿ ಭಾಳ ಮಂದಿ ಮೋಸ ಹೋಗ್ತಾರೆ. ಅದಕ್ಕೆ ನಾನು ನಿಮ್ಗೆ ಈ ಒಂದು ವಿಡಿಯೋ ಮೂಲಕ ಕ್ಲಿಯರ್ ಕಟ್ಟಾಗಿ ಹೇಳಕತ್ತೀನಿ, ಅಮೆಝಾನ್ ಒಳಗೆ ತೊಗೊಳ್ರಿ, ಇಲ್ಲಾಂದ್ರೆ ಫ್ಲಿಪ್ಕಾರ್ಟ್ ಒಳಗೆ ತೊಗೊಳ್ಳಿ.
ಓಕೆ, ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೆಂಗೈತೆ ಅಂತ ಹೇಳಿ. ನನಗೂ ಗೊತ್ತಾಗಬೇಕಲ್ಲ ಹೆಂಗೈತೆ ಅಂತ ಹೇಳಿ ನನ್ನ ವಿಡಿಯೋ. ಓಕೆ, ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇವಾಗ ನಾ ಚಾನಲ್ ಓಪನ್ ಮಾಡೀನಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನಗೂ ಕೂಡ ಖುಷಿ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್.